ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ 4 ಆರೋಪಿಗಳ ವಿಚಾರಣೆ ಆಗ್ತಿದೆ. ಘಟನೆ ಬಗ್ಗೆ ಪ್ರಾಥಮಿಕ ಮಾಹಿತಿ ಕಲೆ ಹಾಕ್ತಿದೆ ಖಾಕಿ. ಸಿಸಿಬಿ ಡಿಸಿಪಿ ಅಕ್ಷಯ್ ಎಂ ನೇತೃತ್ವದಲ್ಲಿ ವಿಚಾರಣೆ ಆಗ್ತಿದೆ. ಅನುಮತಿ ನಿರಾಕರಿಸಿದ್ರು ಪೋಸ್ಟ್ ಹಾಕಿದ್ಯಾಕೆ? ನಿಮಗೆ ಬೇರೆ ಯಾರಾದರೂ ಪೋಸ್ಟ್ ಹಾಕೋದಕ್ಕೆ ಹೇಳಿದ್ರಾ? ಸ್ಟೇಡಿಯಂ ಕಾರ್ಯಕ್ರಮ ಫಿಕ್ಸ್ ಮಾಡ್ಕೊಂಡಿದ್ದು ಯಾವಾಗ? ಸ್ಟೇಡಿಯಂ ಕಾರ್ಯಕ್ರಮ ಫಿಕ್ಸ್ ಮಾಡ್ಕೊಂಡಿದ್ದು ಯಾವಾಗ? ವಿಕ್ಟರಿ ಪರೇಡ್ ಬಗ್ಗೆ ಹೇಗೆ ನಿರ್ಧಾರವನ್ನ ಕೈಗೊಂಡ್ರಿ ನೀವು? ಟಿಕೆಟ್ ವಿಚಾರದಲ್ಲಿ ತುಂಬಾ ಗೊಂದಲ ಆಗಿದ್ದು ಯಾಕೆ? ಕಾಲ್ತುಳಿತ ಪ್ರಕರಣದ ಬಗ್ಗೆ ನಿಮಗೆ ಗೊತ್ತಿರೋದು ಏನು? ಹಲವರು ಪ್ರಶ್ನೆಗಳನ್ನ ಕೇಳಿ ಮಾಹಿತಿ ಕಲೆ ಹಾಕ್ತಾ ಇರುವಂಥದ್ದು. ಹಲವು ಪ್ರಶ್ನೆಗಳನ್ನ ಈ ಪೊಲೀಸರಿಗಾಗಿರ್ಬೋದು, ಜನಸಾಮಾನ್ಯರಿಗಾಗಿರ್ಬೋದು, ಅಥವಾ ಈಗೇನು ಸಾವಾಗಿದೆ ಆ ಕುಟುಂಬಸ್ಥರಾಗಿರ್ಬೋದು, ಇವ್ರಿಗೆ ಯಾರು ಹೇಳಿದ್ರು ಪ್ರೋಗ್ರಾಮ್ ಮಾಡೋದಕ್ಕೆ? ಹೋಗ್ಲಿ, ಪ್ರೋಗ್ರಾಮ್ ಮಾಡೋದಕ್ಕೆ ಮುಂಜಾಗ್ರತೆ ಕ್ರಮ ಏನು ತೆಗೆದುಕೊಂಡಿದ್ರು? ಇಷ್ಟೆಲ್ಲ ಗೊಂದಲಗಳ ನಡುವೆ ಈ ಒಂದು ಕಾರ್ಯಕ್ರಮ ಮಾಡಬೇಕಿತ್ತಾ? ಒಂದು ಟಿಕೆಟ್ ಗೊಂದಲ, ಫಸ್ಟೇ ಬುಕ್ ಮಾಡ್ಕೋಬೇಕಾ ಅಥವಾ ಟಿಕೆಟ್ ಅಲ್ಲಿ ಸಿಗತ್ತಾ ಅಥವಾ ಫ್ರೀನಾ? ಯಾವುದೂ ಗೊತ್ತಿಲ್ಲ ಮಾಹಿತಿ. ಎಲ್ಲರೂ ನುಗ್ಗಿದ್ರು, ಅದ್ರ ಬಗ್ಗೆ ಮಾಹಿತಿನೂ ಕೊಡಲಿಲ್ಲ. ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಮಾಡಿದ್ರು, ಹೌದು ಇಷ್ಟು ಗಂಟೆಗೆ ಪೆರೇಡ್ ಇದೆ ವಿಧಾನಸೌಧದಿಂದ ಸ್ಟೇಡಿಯಂವರೆಗೂ, ಸ್ಟೇಡಿಯಂನಲ್ಲಿ ಆಮೇಲೆ ಸೆಲೆಬ್ರೇಷನ್ ಇದೆ ಅಂತ ಜನ ನುಗ್ಗಿದ್ರು. 18 ವರ್ಷದ ಕನಸು ನನಸಾದಾಗ ಜನ ಸುಮ್ಮನೆ ಇರ್ತಾರಾ? ಮೊನ್ನೆ ಗೆದ್ದಂಥ ರಾತ್ರಿ ಸಂದರ್ಭದಲ್ಲಿ ಆಚರಣೆ ಶುರು ಮಾಡಿದ್ರು. ಅದೆಷ್ಟೋ ಕೋಟಿ ಪಟಾಕಿ ಸುಟ್ಟಿದ್ರಂತೆ. ಅಂಥದ್ರಲ್ಲಿ ಅದೇ ಪ್ಲೇಯರ್ಸ್ಗಳು ಬೆಂಗಳೂರಿಗೆ ಬರ್ತಾರೆ, ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂದರೆ ಜನ ಬಿಡ್ತಾರಾ? ಎಲ್ಲಿ ಎಡುವುದ್ರು ಇವರು ಮ್ಯಾನೇಜ್ಮೆಂಟ್ ಅವರು? ಅಫ್ಕೋರ್ಸ್ ಸ್ಟೇಡಿಯಂ ಅವ್ರದ್ದು ತಪ್ಪಿದೆ. ಸ್ಟೇಡಿಯಮ್ಮಿಗೆ ಜನ ನುಗ್ತಾರೆ ಅಂದರೆ ಅವರೇನು ಇದು ಮೊದಲನೇ ಮ್ಯಾಚಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗ್ತಾ ಇರೋದು. ಇಂಥ ಎಷ್ಟು ಮ್ಯಾಚು, ಎಷ್ಟು ಜನ ಬಂದಿರ್ತಾರೆ, ನುಗ್ಲಾದಾಗ ಹೇಗೆ ಮ್ಯಾನೇಜ್ ಮಾಡೋದು ಕ್ರೌಡನ್ನು? ಇದೆಲ್ಲ ಸ್ಟೇಡಿಯಮ್ದು ಕೂಡ ತುಂಬ ಪಾತ್ರ ವಹಿಸಬೇಕಾಗತ್ತೆ. ಅದರ ಜೊತೆಗೆ ಈ RCB ಮ್ಯಾನೇಜ್ಮೆಂಟ್ ಏನಿದೆ ಅವರನ್ನು ಬೆಂಗಳೂರಿಗೆ ಕರೆಸ್ಬೇಕಾ ಬೇಡವಾ? ಯಾಕೆ RCB ಮ್ಯಾನೇಜ್ಮೆಂಟಿಗೆ ಗೊತ್ತಿರಲಿಲ್ವಾ ಇನ್ ಕೇಸ್ RCB ಅವ್ರು ವಿನ್ ಆದರೆ ನಾವು ನೆಕ್ಸ್ಟ್ ಏನು ಮಾಡಬಹುದು, ಅವ್ರಿಗೆ ಯಾವ ರೀತಿ ಅವ್ರಿಗೆ ನಾವು ಪ್ರೈಸ್ ಮಾಡ್ಬೋದು, ಇದೆಲ್ಲ ಗೊತ್ತಿರಬೇಕಲ್ವಾ? ಸನ್ಮಾನ ಸಮಾರಂಭ ಕಾರ್ಯಕ್ರಮಗಳನ್ನು ಹೇಗೆ ಮಾಡಬಹುದು? ಫೈನಲ್ಗೆ ಹೋಗಿದೆ, ಇವತ್ತು ಫೈನಲ್ ಪಂದ್ಯ ಆಗ್ತದೆ. ಗೆದ್ದು ಇನ್ ಕೇಸ್ RCB ಗೆದ್ದರೆ ಏನು ಮಾಡಬೇಕು ಬಿಡಬೇಕು? ಪೂರ್ವ ಮುಂಜಾಗ್ರತಾ ಕ್ರಮಗಳನ್ನು ಯಾಕೆ ತಗೊಂಡಿಲ್ಲ? RCB ಫ್ಯಾನ್ ಬೇಸ್ ಎಷ್ಟಿದೆ ಅನ್ನೋದು ಗೊತ್ತೇ ಇಲ್ವಾ ಹಾಗಾದರೆ RCB ಮ್ಯಾನೇಜ್ಮೆಂಟಿಗೆ? ಒಂದಷ್ಟು ಜನರನ್ನ ಬಂಧಿಸಿದ, 4 ಜನರನ್ನ ಬಂಧಿಸ್ಕೊಂಡು ವಿಚಾರಣೆ ನಡೆಸ್ತಾ ಇರುವಂಥದ್ದು. ವಿಚಾರಣೆ ಅಂತೂ ಆಗ್ತಾ ಇದೆ. ನಿಮಗೆಲ್ಲ ಈ ಪರೇಡ್ ಮಾಡೋದಕ್ಕೆ ಹೇಳ್ದಂಥವ್ರು ಯಾರು? ಈ ಪೋಸ್ಟರ್ ಹಾಕಿದ್ಯಾಕೆ? ಏನು ಮುಂಜಾಗ್ರತಾ ಕ್ರಮ ತಗೊಂಡಿದ್ರಿ? ಇದೆಲ್ಲದರ ಕುರಿತಂತೆ ತನಿಖೆ ಆಗ್ತಾ ಇದೆ. ಬಿದ್ದ